ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೈಟಾ ಮಾರ್ನಿಂಗ್ ಅಂತ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಇದು ಅರ್ಲಿ ಮಾರ್ನಿಂಗ್ 5:30. ಇವತ್ತು ಒಂದು ಸೀಮಂತಮ್ ಬ್ರೈಡ್ ಮೇಕವರ್ ಇದೆ, ಸೊ ಹೋಗಬೇಕು. ಅವರು 6 ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದರು. ಸೊ 5:30ಗೆ ಎದ್ದು ರೆಡಿ ಆಗಿ 6ಗೆ ನಾನು ಹೊರಟೆ. ನಮ್ಮ ಕುಣಿಗಲಿಂದ ಒಂದು 15 ಕಿಲೋಮೀಟರ್ ಏನೋ ಆಗುತ್ತೆ, ಸೀನಪ್ಪನಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಬೇಕಾಗಿರೋದು ಇವತ್ತು. ನಾನು ನನ್ನ ತಮ್ಮ ಇಬ್ಬರೂ ಸ್ವಲ್ಪ ಚಳಿ ಇರ್ತಲ್ಲ, ಸೊ ಹಾಗಾಗಿ ಕಾರಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ತಮ್ಮನೂ ಇವೆಂಟ್ ಏನೂ ಇರಲಿಲ್ಲ, ಸೊ ಹಾಗಾಗಿ ಅವನು ಕರ್ಕೊಂಡು ನಾನು ಮತ್ತು ನನ್ನ ತಮ್ಮ ಇಬ್ಬರೂ ಕೂಡ ಕಿಟ್ಟೆಲ್ಲ ಎತ್ಕೊಂಡು ಇವಾಗ ಹೊರಟ್ವಿ. ಲೊಕೇಶನ್ ರೀಚ್ ಆಗೋಕ್ಕೆ ಇನ್ನೊಂದು 4 ಕಿಲೋಮೀಟರ್ಸ್ ಇದೆ. ಅಂದವೇ ಹೋಗ್ಬೇಕಾದ್ರೆ ಫುಲ್ಲು ಸನ್ರೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ, ಅದು ಹಳ್ಳಿ ಮೇಲೆ ಹೋಗ್ತಾ ಇದ್ದಿದ್ದಲ್ಲ, ಮರಗಳ ಮಧ್ಯ ಮನೆಗಳ ಮಧ್ಯ ಎಲ್ಲ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಈಗ ಆಲ್ರೆಡಿ ನಾನು ಮೇಕಪ್ದು ಮಿನಿ ವ್ಲಾಗ್ ಥರ ಹಾಕಿದ್ದೆ, ಅದರಲ್ಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಅನಿಸುತ್ತೆ. ಬೆಳಗ್ಗೆನೇ ಸೂರ್ಯನ ನೋಡೋದು ಎಷ್ಟು ಚೆಂದ ಕಾಣಿಸ್ತಾ ಇತ್ತು. ಫೈನಲಿ ಲೊಕೇಶನ್ ರೀಚ್ ಆದ್ವಿ. ರೀಚ್ ಆಗಿ ಅದು ಡೆಡ್ ಎಂಡಲ್ಲಿ ಅವ್ರ ಮನೆ ಇತ್ತು, ಸೊ ಅಲ್ಲಿ ಮತ್ತೆ ರಿವರ್ಸ್ ತೊಗೊಂಡು ಬರೋದಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ರೋಡ್ ಸ್ಟಾರ್ಟಿಂಗಲ್ಲೇ ಬಿಟ್ಟ. ನಾನು ಕಿಟ್ಟೆಲ್ಲನೂ ಎತ್ಕೊಂಡು ಇವಾಗ ನಾನು ಅವ್ರ ಮನೆಗೆ ಹೋಗಿ ರೀಚ್ ಆದಾಗ ಒಂದು 7 o'clock ಏನೋ ಆಗಿತ್ತು. ಬಟ್ ಅವರು ಒಂದು 9:30 ಅಷ್ಟರಲ್ಲಿ ರೆಡಿ ಇರಬೇಕು, ಅಷ್ಟರಲ್ಲಿ ಕೂರಿಸ್ತಾರೆ ಅಂತ ಹೇಳಿದರು. ಸೊ ಹಾಗಾಗಿ ನಾನೇನು ವಿಡಿಯೋ ಎಲ್ಲ ಮಾಡೋದಕ್ಕೆಲ್ಲ ಟೈಮ್ ಇರಲಿಲ್ಲ. ಮತ್ತು ಅವರು ಐಬ್ರೋ ಮತ್ತು ಫೇಶಿಯಲ್ ಏರ್ ಅದೆಲ್ಲ ಏನು ಕೂಡ ರಿಮೂವ್ ಕೂಡ ಮಾಡಿಸಿರಲಿಲ್ಲ. ಸೊ ಹಾಗಾಗಿ ನಾನು ಸ್ಕಿನ್ ಪ್ರಿಪ್ರೇಷನು ಮತ್ತು ಇದೆಲ್ಲನೂ ಕೂಡ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕ್ರಿಂಪೆಲ್ಲ ಒಬ್ಬರೇ ಅಂತ ಹೇಳಿದರು. ಸೊ ಹಾಗಾಗಿ ಒಬ್ಬಳೇ ಹೋಗಿದ್ದರಿಂದ ಸ್ವಲ್ಪ ಟೈಮ್ ಹಿಡಿತು. 1:10 ಅಷ್ಟರಲ್ಲಿ ಅವ್ರನ್ನ ರೆಡಿ ಮಾಡಿಕೊಟ್ಟೆ. ಇವಾಗ ಫೈನಲಾಗಿ ಅವರು ಜ್ಯುವೆಲ್ಸ್ ಎಲ್ಲ ಗೋಲ್ಡನ್ನೇ ವೇರ್ ಮಾಡಿದರು. ಹೇರ್ ಸ್ಟೈಲ್ ಈ ರೀತಿ ಬೇಕು ಅಂತ ಕೇಳಿದ್ರು, ಆ ರೀತಿಯಾಗೆ ಮಾಡಿಕೊಟ್ಟೆ. ಆ್ಯಂಡ್ ಹೇರ್ ಸ್ಟೈಲ್ಗೆ ಆ್ಯಕ್ಸಸರೀಸ್ ಎಲ್ಲನೂ ಕೂಡ ಪಾಪ ಅವರೇ ತೊಗೊಂಡು ಬಂದಿದ್ದರು. ಆ್ಯಂಡ್ ಸ್ಯಾರಿನೂ ಕೂಡ ತುಂಬ ಚೆನ್ನಾಗಿತ್ತು ಕಾಂಬಿನೇಷನು. ಆ್ಯಂಡ್ ಮೇಕಪ್ ಈ ರೀತಿಯಾಗಿ ಬಂದಿತ್ತು. ಅವ್ರಿಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನನಗೂ ತುಂಬ ಇಷ್ಟ ಆಗಿತ್ತು ಮೇಕವರು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ತಿಂಡಿ ಮಾಡಿರಲಿಲ್ಲ, ತಿಂಡಿನೂ ಕೂಡ ಅಲ್ಲಿಗೆ ಹಾಕೊಂಬಂದು ಕೊಟ್ಟರು. ಮತ್ತು ಇನ್ನೂ ಇಬ್ಬರು ಎಕ್ಸ್ಟ್ರಾ ನಾನ್ ಬ್ರೈಡಲ್ಸ್ ಕೂಡ ಅಡಿಷ್ನಲ್ ಆಗಿ ಆ್ಯಡ್ ಆದರು. ಸೊ ಹಾಗಾಗಿ ತಿಂಡಿ ತಿಂದ್ಬಿಟ್ಟೆ, ಅವ್ರಿಗೂ ರೆಡಿ ಮಾಡೋಣ ಅಂದ್ಬಿಟ್ಟು ಸ್ಯಾರಿ ಡ್ರೆಪ್ ಮಾಡಿ ಹೇರ್ ಸ್ಟೈಲೆಲ್ಲ ಮಾಡಿಕೊಟ್ಟೆ. ಈಗ ಫೈನಲಾಗಿ ಮೇಕವರ್ ಕೂಡ ಮಾಡಿದ್ದೀನಿ. ಇನ್ನೊಂದು 5th ಸ್ಟ್ಯಾಂಡರ್ಡ್ ಗರ್ಲು ಅವರು ಹಿಂದೆ ನಿಂತಿದ್ದಾರಲ್ಲ, ಅವರಿಗೆ ಸ್ಯಾರಿ ಡ್ರೆಪ್ ಮಾಡಿಕೊಟ್ಟಿದ್ದೀನಿ. ಹೇರ್ ಸ್ಟೈಲು ಮತ್ತು ಮೇಕವರ್ ಮಾಡಿಕೊಡ್ಬೇಕು. ಆ್ಯಂಡ್ ಮೇಕಪ್ ಮಾಡಾದಮೇಲೆ ಬ್ಯಾಂಗ್ಳೂರಿಂದ ಯಾರೋ ಫಂಕ್ಷನಿಗೆ ಬಂದಿದ್ದವರು ಒಳಗಡೆ ಬಂದು, ನೀವೇನಾ ಮೇಕಪ್ ಮಾಡಿರೋದು, ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ನನ್ನ ಫಂಕ್ಷನ್ ಯಾವುದಾದ್ರೂ ಇದ್ದರೆ ನಾನು ನಿಮ್ಗೆ ಹೇಳ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಎಲ್ಲ ಕೂಡ ನಂಬರೆಲ್ಲ ಇಸ್ಕೊಂಡು ಹೋದರು. ಆ್ಯಂಡ್ ಮೇಕಪ್ ನೋಡಿ ಅವರಿಗೆ ರೂಢಿ ಆಗಿತ್ತಲ್ಲ, ಸೊ ಹಾಗಾಗಿ ಮೇಕಪ್ ಫಿನಿಶಿಂಗು ಮತ್ತು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದ್ಬಿಟ್ಟು ಬಂದೆಲ್ಲ ಕಾಂಟ್ಯಾಕ್ಟ್ ತೊಗೊಂಡೋದ್ರು. ಮತ್ತು ಇನ್ನೊಂದು ಹುಡುಗಿ ಬ್ರೈಡ್ ಮೇಕೋವರು ಕೂಡ ಇದೆ, ನೆಕ್ಸ್ಟ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತಲೂ ಕೂಡ ಕೇಳ್ಕೊಂಡು ಹೋದರು. ಆ್ಯಂಡ್ ಇವರು 5th ಸ್ಟ್ಯಾಂಡರ್ಡ್ ಅಂತೆ. ಅವ್ರದ್ದು ಒರಿಜಿನಲ್ ಏರು ಏನು ಎಕ್ಸ್ಟೆನ್ಷನ್ ಕೂಡ ಹಾಕಿಲ್ಲ, ಅವ್ರ ಏರಿಗೇ ನಾನು ಹೇರ್ ಸ್ಟೈಲ ಮಾಡಿರೋದು. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಅವ್ರ ಅಮ್ಮ ಮತ್ತು ಅಜ್ಜಿಗೆ ಆಸೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸಿದ್ರು, ಚೆನ್ನಾಗಿ ಕಾಣಿಸ್ತಾಯಿದ್ರು ಮಗು. ಆಮೇಲೆ 3 ಜನಕ್ಕೂ ರೆಡಿ ಮಾಡಿ ಕೊಟ್ಬಿಟ್ಟು ನನ್ನ ತಮ್ಮ ಕೂಡ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದ. ಅರ್ಶಿನ ಕುಂಕುಮ ಕೊಟ್ಟರು. ಇದಕ್ಕಿಂತ ಸೌಭಾಗ್ಯ ಏನು, ಒಂಥರ ಲಾಸ್ಟಲ್ಲಿ ಕೆಲವೊಂದು ಮನೇಲಿ ಸಂಪ್ರದಾಯ ಥರ ಅರ್ಶಿನ ಕುಂಕುಮ ಕೂಡ ಕೊಡ್ತಾರೆ. ನಾನು ಆ ಕುಂಕುಮನೂ ಕೂಡ ಪರ್ಫೆಕ್ಟಾಗಿ ಇಟ್ಕೊಂಡಿದ್ದೆ, ಅದೊಂಥರ ನನಗೆ ಖುಷಿ ಆಗ್ತಾಯಿತ್ತು. ಆ್ಯಂಡ್ ನನ್ನ ತಮ್ಮ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದ. ಆಮೇಲೆ ನಾನು ಇಬ್ಬರು ಕೂಡ ಮನೆಗೆ ಬಂದ್ವಿ. ಸಾಂಬಾರಿತ್ತು, ಅನ್ನಕ್ಕಿಟ್ಟು ಮೊಟ್ಟೆ ಬೇಯಿಸ್ಕೊಂಡು ಇಬ್ಬರು ನನ್ನ ತಮ್ಮ ಮತ್ತು ನಾನು ಇಬ್ಬರು ಊಟ ಮಾಡಿಕೊಂಡು ಬ್ರೈಡ್ ಟು ಬಿ ಡೆಕೋರೇಷನ್ ಇದೆ ಕುಣಿಗಲ್ಲೇ, ಸೊ ಹಾಗಾಗಿ ಹೋಗ್ತಾಯಿದ್ದೀವಿ. ನನ್ನ ಮಗನ ನಮ್ಮ ಅಪ್ಪ ಅಮ್ಮ ಅಂಗಡಿ ಹತ್ರ ಕರ್ಕೊಂಡೋಗಿದ್ರು. ಮತ್ತು ನಮ್ಮ ಮಧ್ಯಾಹ್ನಕ್ಕೂ ಇತ್ತಲ್ಲ, ಹಂಗಾಗಿ ಅವನು ಕರ್ಕೊಂಡು ಹೋಗಿಲ್ಲ, ಇಲ್ಲಾಂದರೆ ಬೆಳಗ್ಗೆನೇ ಅವನು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾಯಿದ್ವಿ. ಅವನು ಮಲ್ಕೊಂಡಿದ್ದ, ಸೊ ಹಂಗಾಗಿ ಅವನು ಎಬ್ಸಕ್ಕೆ ಹೋಗಲಿಲ್ಲ. ಅಪ್ಪ ಅಮ್ಮನೇ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ನಾನು ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಹೋಗಿದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 3:30 4 ಗಂಟೆನೇ ಆಗಿತ್ತು, ಆವಾಗ ನಾವು ಮನೆ ಬಿಟ್ವಿ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮುಖಕ್ಕೆ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿಕೊಂಡು ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಕೊಂಡು ನಾನು ಕೂಡ ಬ್ರೈಡ್ ಟು ಬಿ ಅಟೆಂಡ್ ಮಾಡಬೇಕು. ಸೊ ಹಾಗಾಗಿ ನಾನು ಮತ್ತು ನನ್ನ ತಮ್ಮ ಇಬ್ಬರೂ ಕೂಡ ಡೆಕೋರೇಷನ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ. ಇದು ಬಂದಿರೋದು ನಮ್ಮ ಕುಣಿಗಲೇ SM ಸ್ಕೂಲ್ ಹಿಂದೆಗಡೆ ಸ್ವಿಮ್ಮಿಂಗ್ ಪೂಲು, ಅಲ್ಲಿ ಬ್ರೈಡ್ ಟು ಬಿ ಸೆಲೆಬ್ರೇಷನ್ನ ಮಾಡ್ತಾ ಇರೋದು. ಆ್ಯಂಡ್ ಇಲ್ಲಂತೂ ತುಂಬಾ ಚೆನ್ನಾಗಿತ್ತು ಫೋಟೋಶೂಟ್ಗೆ. ಮತ್ತು ಪ್ರೀಶಿಯಸ್ ಆಗಿ ಫುಲ್ ಪೀಸ್ ಅಂದರೆ ಪೀಸ್ ಆಗಿತ್ತು ಪ್ಲೇಸು, ಮತ್ತು ಒಂಥರ ನೆಮ್ಮದಿ ಥರ ಅನ್ನಿಸ್ತಾ ಇತ್ತು. ಅವರು ರೆಡ್ ಕಲರಲ್ಲಿ ಈ ರೀತಿಯಾಗಿ ಹಾಫ್ ಮೂನ್ ಡೆಕೋರೇಷನ್ ಬೇಕು ಅಂತ ಹೇಳಿದರು. ಡೆಕೋರೇಷನ್ ಇವಾಗ ಫೈನಲ್ ಆಗಿ ಫುಲ್ ರೆಡಿ ಆಗಿದೆ.
ಅಕ್ಕ ಇನ್ನೂ ಬಂದಿರಲಿಲ್ಲ. ಅವರು ಬಿಸಿಲು ಅಂತ ಹೇಳ್ಬಿಟ್ಟು ಬಿಸಿಲೆಲ್ಲ ಹೋದ್ಮೇಲೆ ಬರ್ತೀವಿ ಅಂತ ಹೇಳಿದ್ರು. ಸನ್ಸೆಟ್ಗೆ ಫೋಟೋಶೂಟ್ ಮಾಡಬೇಕು ಅಂತ ಹೇಳ್ತಾಯಿದ್ರು ಅಕ್ಕ. ಬಟ್ ಅವ್ರಿಗೆ ನಾನು ಹೇಳ್ದೆ ಬನ್ನಿ ಬೇಗ ಅಂದರೆ ಅವ್ರು ಪಾಪ ಲೇಟ್ ಮಾಡ್ಕೊಂಡು ವೀಡಿಯೋ ಎಲ್ಲ ಕಳಿಸ್ದೆ ಸನ್ಸೆಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಅವರು ರೆಡಿ ಹಾಕ್ಕೊಂಡು ಲೇಟ್ ಮಾಡಿಬಿಟ್ರು ಬರೋದಕ್ಕೆ. ಸೊ ಸನ್ಸೆಟ್ಟಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ವ್ಯೂ ಬರ್ತಾಯಿತ್ತು. ನಾನು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ, ತುಂಬ ಚೆನ್ನಾಗಿ ಫೋಟೋಸು ಕೂಡ. ಮತ್ತು ನಿಮಗೆ ಸೌಂಡನ್ನ ಕೇಳಿಸ್ತೀನಿ, ಎಷ್ಟು ಪೀಸ್ ಆಗಿದೆ ಕೇಳಿಸ್ಕೊಳ್ಳಿ. ಇವಾಗ ಏನು ನೀವು ಬರ್ಡ್ಸ್ದು ನೀರ್ದು ಸೌಂಡ್ ಕೇಳಿಸ್ಕೊಂಡ್ರಿ, ಅದು ಯಾವುದೇ ಥರ ಬೇರೆ ಸಾಂಗ್ ಅಲ್ಲ. ಅಲ್ಲಿ ಆನ್ ಸ್ಪಾಟ್ ಏನು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತು ಅದೇನೇ ಎಷ್ಟು ಮುದ್ದಾಗಿ ಎಷ್ಟು ಪೀಸ್ಫುಲ್ ಆಗಿತ್ತಲ್ವ ಕೇಳೋದಕ್ಕೆ. ಆ್ಯಂಡ್ ನಾನು ತಮ್ಮ ಅಲ್ಲೇ ಇದ್ನಲ್ಲ, ಅವನ ಕೈಯಲ್ಲಿ ಅವ್ರಿನ್ನೂ ಯಾರೂ ಬಂದಿರಲಿಲ್ಲ. ಸೊ ಹಾಗಾಗಿ ಫೋಟೋಶೂಟ್ನ ನಾನು ಕೂಡ ಮಾಡಿಕೊಂಡೆ ಸ್ವಲ್ಪ. ಆ್ಯಂಡ್ ಫೋನಲ್ಲೇ ನನ್ನ ತಮ್ಮ ಎಲ್ಲ ವೀಡಿಯೋಸ್ ಎಲ್ಲ ತೆಕ್ಕೊಟ್ಟ, ಫೋಟೋಸ್ನೂ ಕೂಡ ತೆಕ್ಕೊಟ್ಟ. ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು. ನನಗೆ ಈ ಥರ ಫೋಟೋಸ್ ಯಾವುದೂ ಇರಲಿಲ್ಲ. ಬಟ್ ಏನೋ ಒಂಥರ ಇಲ್ಲಿ ಫೋಟೋಶೂಟ್ ಮಾಡ್ಕೊಂಡು ನಂಗೆ ಒಂಥರ ಖುಷಿ ಅನ್ನಿಸ್ತಾಯಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಆ್ಯಂಡ್ ಇವಾಗ ಫೈನಲಾಗಿ ಅಕ್ಕ ಬಂದರು. ಅವ್ರು ಸಿಂಗಲ್ ಫೋಟೋಸ್ನೆಲ್ಲ ತೆಗೆಸ್ಕೊತಾ ಇದ್ದರು. ಎಲ್ಲರಿಗೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮಲ್ಲಿ, ಬ್ರೈಡ್ ಮಾತ್ರ ವೈಟು, ಇನ್ನು ಮಿಕ್ದವರೆಲ್ಲ ಬ್ಲ್ಯಾಕ್ ಥೀಮಲ್ಲಿತ್ತು. ನಾನು ಕೂಡ ಡ್ರೆಸ್ ತೊಗೊಂಡು ಬಂದಿದ್ದೆ. ಅದನ್ನು ಅವರೆಲ್ಲರೂ ಬಂದಮೇಲೆ ನಾನು ಅದನ್ನು ಡ್ರೆಸ್ ಚೇಂಜ್ ಮಾಡಿಕೊಂಡು ಅವ್ರ ಜೊತೆ ನಾನು ಕೂಡ ಜಾಯ್ನ್ ಆದೆ. ಒಂದು ಗ್ರೂಪ್ ಫೋಟೋ ಒಂದು 3-4 ಥರ ತೆಗೆಸಿದ್ರು. ಅದಾದಮೇಲೆ ನಾವು ಬಲೂನ್ಸ್ನ ಇಟ್ಕೊಂಡು ಬಲೂನ್ ಜೊತೆ ನಾವು ಫ್ಲೈ ಆಗೋ ಥರ ಪೋಸ್ನ ಹೇಳ್ಕೊಡ್ತಿದ್ದಾರೆ. ಬನ್ನಿ ಇವಾಗ ಬಿಹೈಂಡ್ ದ ಸ್ಕ್ರೀನ್ ಏನೇನಾಗುತ್ತೆ ಅದನ್ನೇ ನಮಗೆ ತೋರಿಸ್ತೀನಿ. ಇಲ್ಲಿ ತನಕ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನೆಕ್ಸ್ಟು ಇದ್ರ ಮುಂದೆ ಏನೇನಾಗುತ್ತೆ ಅದನ್ನು ನೀವೇ ನೋಡಿ. ಜಸ್ಟ್ ಜಂಪ್ ಮಾಡಿ ಜಸ್ಟ್ ಬಲೂನ್ ಬಿಸಾಕಿ ಅಷ್ಟೇ, ಓಕೆನಾ? ರೆಡಿ ಮ್ಯಾಮ್, ರೆಡಿ 3 ರೆಡಿನಾ ಮ್ಯಾಮ್? ರೆಡಿ 3, 2, 1 ಮೂವ್. ಬಲೂನ್ ಮಾತ್ರ ಕಾಣ್ತಾವೆ, ನೀವೇ ಬಾಟ್ಲು ಕೊಟ್ಟಿದ್ರೆ ಜೋಶ್ ಇರೋದಪ್ಪ. ಓಕೆ ರೆಡಿ ಮ್ಯಾಮ್, ನೀವು ಲುಕ್ ಆಗಿ ಮೂವ್. ಚಿನ್ನಿ ಬೇಡ, ದೂರ ಇರು. ಫೋನ್ ಕೊಡಿ. ಏನೋ ಒಂಥರ ನಮಗೋಸ್ಕರ ನಾವು ಟೈಮ್ ಕೊಟ್ಟಿರೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಇದೇ ಫಸ್ಟ್ ಟೈಮ್ ನಾನು ಈ ಬ್ರೈಡ್ ಟು ಬಿ ಎಲ್ಲ ಅಟೆಂಡ್ ಮಾಡಿರೋದು. ಸೊ ಹಾಗಾಗಿ ಏನೋ ಒಂಥರ ಡಿಫ್ರೆಂಟ್ ಫೀಲೇ ಇತ್ತು. ನನಗಂತೂ ತುಂಬ ಖುಷಿ ಆಯಿತು ಈ ಡೇ ಅಂತೂ. ಆ್ಯಂಡ್ ನನಗೆ ಈ ಮೂಮೆಂಟ್ಗಿಂತ ನಾನು ಸನ್ಸೆಟ್ ಜೊತೆ ಫೋಟೋಸ್ ತೆಕ್ಕೊಂಡಿದ್ದು ಇನ್ನೂ ಸ್ಪೆಷಲ್ ಥರ ಫೀಲ್ ಆಗ್ತಾಯಿತ್ತು, ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಎಲ್ಲ ಹೆಣ್ಮಕ್ಳು ಜೊತೆನೂ ಕೂಡ ಮಿಂಗಲಾಗಿ ಫೋಟೋಶೂಟ್ ಮಾಡಿಸ್ಕೊಂಡು ಟೈಮ್ ಕೊಟ್ಕೊಂಡು ಸ್ವಲ್ಪ ಹಂಗೆ ಕಾಮಿಡಿ ಮಾಡಿಕೊಂಡು ಮಾತಾಡಿಕೊಂಡು ತುಂಬ ಹೊಸ ಥರ ಫೀಲ್ ಅನ್ನಿಸ್ತು. ತುಂಬ ಖುಷಿ ಕೂಡ ಆಯಿತು ಇವತ್ತಿನ ದಿನ. ಇವಾಗ ಫೈನಲಾಗಿ ಫೋಟೋಶೂಟ್ ಎಲ್ಲ ಮುಗೀತು. ಬ್ರೈಡ್ ಟು ಬಿ ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಮಧ್ಯಾಹ್ನದಿಂದನೇ ಶುರು ಮಾಡ್ಕೊಂಡಿದ್ರೆ ಅರ್ಧ ಮಾರ್ನಿಂಗ್ ಶೂಟು ಅರ್ಧ ನೈಟ್ ಶೂಟ್ ಕೂಡ ಆಗಿರೋದು. ಬಟ್ ಎಲ್ಲ ಮಿಕ್ಸ್ ಮಸಾಲ ಆಗೋಯಿತು ಶೂಟು ಪ್ಲ್ಯಾನಿಂಗ್ ಎಲ್ಲ. ಆಮೇಲೆ ಕುಷ್ಕ ಮತ್ತು ಚಿಕನ್ ಗ್ರೇವಿನೂ ತರಿಸಿದ್ರು. ಅಲ್ಲೇ ಎಲ್ಲರೂ ಕೂಡ ಊಟ ಮಾಡ್ಕೊಂಡ್ವಿ. ಕೆಲವೊಬ್ಬರು ನಾನ್ ವೆಜ್ ತಿಂತಿರಲಿಲ್ಲ, ಅವರಿಗೆ ವೆಜ್ಜು ಕೂಡ ತರಿಸಿದ್ರು. ಊಟ ಎಲ್ಲ ತಿನ್ಕೊಂಡು ಆಮೇಲೆ ಫೈರ್ ಕ್ಯಾಂಪ್ ಕೂಡ ಹಾಕಿದ್ರು. ಅಲ್ಲಿ ನಾನು ಕೂಡ ಫೈರ್ ಕ್ಯಾಂಪ್ ಹತ್ರ ಕೂತ್ಕೊಂಡು ಬಿಸಿ ತಗೊಳ್ಳೋ ಥರ ಎಲ್ಲನೂ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡೆ. ಇದು ಒಂಥರ ಚೆನ್ನಾಗಿ ಅನಿಸ್ತು. ಇದೇ ಫಸ್ಟು ಅಂದರೆ ನಾನು ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ಹೋದವಾಗ ನಾನು ನೋಡ್ತಾ ಇದ್ದೆ ಬೇರೆಯವ್ರಿಗೆ ಫೋಟೋಶೂಟ್ ಮಾಡೋದು. ಬಟ್ ನನಗೂ ಕೂಡ ಆಸೆ ಆಗ್ತಾಯಿತ್ತು ಒಂದು ಸರಿ ಈ ಥರ ಫೋಟೋಶೂಟ್ ಮಾಡಬೇಕು ಅಂತ. ಫೈನಲಾಗಿ ಅದು ಕೂಡ ಈಡೇರಿತು ಅಂತಲೇ ಹೇಳ್ಬೋದು. ಇಲ್ಲಿಗೆ ಫೋಟೋಶೂಟ್ ಎಲ್ಲ ಮುಗೀತು. ಫೋಟೋಗ್ರಾಫರ್ ಕೂಡ ಹೋದರು. ನಾವು ಸಿಂಪಲ್ಲಾಗಿ ನಮ್ಮ ಫೋನಲ್ಲೇ ವೀಡಿಯೋಸ್ ಫೋಟೋಸ್ ಎಲ್ಲ ತೆಕ್ಕೊಂಡು ಇಷ್ಟೇ ಜನ ಇದ್ದಿದ್ದು, ಇನ್ನು ಮಿಕ್ಕಿದವರೆಲ್ಲ ಹೊರಟೋಗಿದ್ರು. ಆಮೇಲೆ ನನ್ನ ತಮ್ಮಂಗೂ ಕಾಲ್ ಮಾಡಿ ಕರೆದೆ, ಅವನು ಕೂಡ ಊಟ ಎಲ್ಲ ಮಾಡಿಕೊಂಡು ಇವಾಗ ಅದು ರಿಮೂವ್ ಎಲ್ಲ ಮಾಡ್ದೆ. ಬಲೂನ್ಸ್ನೆಲ್ಲ ರಿಮೂವ್ ಮಾಡಿ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಇವಾಗ ನಾನು ನನ್ನ ತಮ್ಮ ಹೊರಟ್ವಿ ಮನೆಗೆ. ಒಂದು 9:30-10 ಗಂಟೆ ಆಗಿತ್ತು ಮನೆಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ. ಆ್ಯಂಡ್ ಗಾಳಿ ಅಂದರೆ ಹೆವಿ ಗಾಳಿ ಬರ್ತಾಯಿತ್ತು. ಸೊ ಹಾಗಾಗಿ ಕಣ್ಣಲ್ಲೆಲ್ಲ ನೀರು ಬಂದಂಗೆ ಆಗ್ತಾಯಿತ್ತು. ಆದ್ರೂ ಒಂಥರ ನನ್ನ ತಮ್ಮನ ಜೊತೆ ಹಿಂದೆ ಕೂತ್ಕೊಂಡು ಹೋಗೋದ್ರಲ್ಲಿ ಫೀಲ್ ಒಂಥರ
ಖುಷಿ ಅನ್ನಿಸ್ತಿರುತ್ತೆ. ಸೊ ಹಂಗಾಗಿ ನಾನು ವೀಡಿಯೋಸ್ನ ಮಾಡ್ಕೊತೀನಿ. ಆ್ಯಂಡ್ ಇದಿಷ್ಟು ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಸಿಗ್ತೀನಿ ಇನ್ನೂ ಒಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.